ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಚಿತ್ರಾನ್ನ ಮಾಡ್ತಾರೆ ಅಂತ ಅಥವಾ ಚಿತ್ರಾನ್ನದ ಗೊಜ್ಜು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ಈ ರೀತಿಯಾಗಿ ಸಿಪ್ಪೆ ತೆಗೆದು ಮೇಲ್ಗಡೆ ಇರೋದನ್ನೆಲ್ಲ ಈ ರೀತಿ ಸಿಪ್ಪೆನ ಹಸಿ ಏನು ಗ್ರೀನ್ ಕಲರ್ ಕಾಣ್ತಾ ಇದೆ ಅದನ್ನೆಲ್ಲ ತೆಗಿಬೇಕು. ಅದನ್ನು ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಕೆಲವರು ಹಾಕಬೇಕು ಅಂದರೆ ನೀವು ಹಾಕ್ಕೋಬೋದು. ಇಲ್ಲಿ ನಾನು ತೆಗೆದು ಮಾಡ್ತಾ ಇದ್ದೀನಿ. ಈ ರೀತಿ ಸಿಪ್ಪೆನ ತೆಗೆದು ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಬೇಗ ಮಾಡ್ಬೋದು, ಬೇಗ ಕೈ ನೋವುದಿಲ್ಲ ಇದರಿಂದನ. ಇದು ಆ್ಯಕ್ಚುಲಿ ಊಟದ ಪ್ಲೇಟು, ಇದರಲ್ಲಿ ಮಾಡಿಸಿರೋದು. ಇದು ಈ ರೀತಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆ ಬೀಜ ಬೇಕು, ಹಾಗೆ ಇಲ್ಲಿ ಕಡಲೆಬೇಳೆ, ಹಾಗೆ ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಈಗ ಇಲ್ಲಿ ಬಂದು ಬಾಡ್ಕೊಂಡಿರೋವಂತಹ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಹಾಕೋದು ತುಂಬ ಟೇಸ್ಟ್ ಇರುತ್ತೆ. ಹಸಿಮೆಣಸಿನ್ಕಾಯಿಗಿಂತ ಬಾಡಿರೋದು ಅಥವಾ ಒಣಮೆಣ್ಸಿನ್ಕಾಯಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಇದು ಆನಿಯನ್, ಇದು ಈರುಳ್ಳಿನ ನೀವು ಸ್ವಲ್ಪ ಕಡಿಮೆ ತೊಗೋಬೇಕು, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ. ಹಾಗೆ ಇಲ್ಲಿ ಬಂದು ಕಾಯಿ ತುರಿ, ಇಲ್ಲಿ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆನ ಯೂಸ್ ಮಾಡಿಕೊಂಡು ಹಾಗೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ, ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಇಲ್ಲಿ ನೀವು ಎಣ್ಣೆನ ಕಾದ ಮೇಲೆ ನೀವು ಸಾಸಿವೆನ ಹಾಕಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವೇನಾದರೂ ಸಾಸಿವೆ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ, ಸ್ವಲ್ಪ ಚೆನ್ನಾಗಿರೋದಿಲ್ಲ. ಅದರಿಂದಲೂ ಸ್ವಲ್ಪ ಹಾಕಿದ ತಕ್ಷಣವೇ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಬರಬೇಕು. ಈ ರೀತಿ ಬಂದರೆ ನಿಮಗೆ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ. ಇದಕ್ಕೆ ನಾನೀಗ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಈಸಿಯಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಬ್ರೌನ್ ಆಗ್ತಾ ಬರಬೇಕು. ಈಗ ಕಡಲೆಬೇಳೆ ನಾವು ಹಾಕಿರ್ತೀವಿ ಅದು, ಹಾಗೆ ಜಾಸ್ತಿ ಹುರಿದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೋಬೇಕು. ಹಾಗೆ ಜಾಸ್ತಿ ಇರಬಾರ್ದು. ಈ ರೀತಿಯಾಗಿ ಸ್ವಲ್ಪ ನಿಧಾನಕ್ಕೆ ಬ್ರೌನ್ ಕಲರ್ ಬರಬೇಕು. ನೀವೇನಾದರೂ ಜೋರಾಗಿ ಏನಾದರೂ ಇಟ್ಟರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇನ್ನೂ ಹಸಿರುಗಾಯಿ ಮತ್ತು ಈರುಳ್ಳಿ ಹುರಿಯೋದಿರುತ್ತಲ್ಲ, ಅದರಿಂದ ಅದು ಬೇಯಬೇಕು, ಎಣ್ಣೆಗೆ ಫ್ರೈ ಆಗಬೇಕು. ಅದಕ್ಕೆ ನೋಡಿ ಈ ರೀತಿ ಸ್ವಲ್ಪ ಅದೇ ಬ್ರೌನ್ ಕಲರ್ ಬಂದಿದೆ. ಇದಕ್ಕೀಗ ಹಸಿರುಗಾಯಿ ಹಾಗೆ ಈರುಳ್ಳಿನ ಹಾಕೋಣ. ಸ್ವಲ್ಪ ಹಸಿರುಗಾಯಿ ಹಾಕೋಬೇಕು. ಮೊದಲು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕೋಬೇಕು. ಹಾಗೆ ಇದ್ರ ಜೊತೆನೇ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಹೋಗ್ಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಚೆನ್ನಾಗಿ ಬೇಯಿಲ್ಲ ಅಂತಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ರೋಸ್ಟ್ ಆಗಬೇಕು. ಜಾಸ್ತಿ ರೋಸ್ಟ್ ಆಗಬಾರ್ದು, ಮೀಡಿಯಮ್ ಇದರಲ್ಲಿ ಇರಬೇಕು. ಇದಕ್ಕೀಗ ನಾನು ಸ್ವಲ್ಪ ಅಡಿಗೆ ಅರಿಶಿನ ಹಾಕ್ತೇನೆ. ಅಡುಗೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ನಾನೀಗ ಗ್ಯಾಸ್ ಆಫ್ ಮಾಡಿ ಏನು ತುರಿದಿಟ್ಕೊಂಡಿರೋ ಅಂತಹ ಮಾವಿನಕಾಯಿ ಇದೆ, ಹಾಗೆ ಮಾವಿನಕಾಯಿ ಜೊತೆಗೆ ಇದನ್ನು ಕಾಯಿ ತುರಿನೂ ಹಾಕ್ತೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೀವು ಸ್ವಲ್ಪ ಆರಿದ ಮೇಲೆ ಹಾಕಬೇಕು. ಈಗ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕೋಬೇಕು. ಮೊದಲು ಮಾವಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನ ಜೊತೆಗೆ. ಅದು ಚೆನ್ನಾಗಿ ಮಾವಿನಕಾಯಿಗೆ ಹದವಾಗುತ್ತೆ, ಅವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ರೀತಿ ಕಲಿಸ್ಕೊಳ್ಳಿ. ಹಾಗೆ ನೀವು ಸ್ವಲ್ಪ ಹಾಕ್ಕೊಂಡಿದ್ಮೇಲೆ ಹಾಕಬೇಕು. ನೀವು ಗ್ಯಾಸ್ ಆಫ್ ಮಾಡಿ, ಇಲ್ಲ ನೀವು ಅದರಲ್ಲೇ ಹಾಕಿ ಬೇಯಿಸ್ತೀನಿ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗೆ ನಿಮಗೆ ಬೇಕು ಅಂದರೆ ಮೆಂತ್ಯ ಮತ್ತು
ಸಾಸಿವೆನ ಹುರಿದು ಪುಡಿ ಮಾಡಿ ಹಾಕ್ತಾರೆ. ನಂಗೆ ಆ ಟೇಸ್ಟ್ ಇಷ್ಟ ಆಗಲ್ಲ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿಲ್ಲ, ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಹತ್ರ ನಾವು ತುಂಬ ದಿನ ಸ್ಟೋರ್ ಮಾಡೋದಿಲ್ಲ, ಒಂದು 2 ದಿನ ಇಟ್ಕೊಳೋದ್ರಿಂದ ಸ್ವಲ್ಪ ಏನಾದ್ರು ಕೆಟ್ಟೋಗುತ್ತೆ ಅನ್ನೋ ಒಂದು ಇದರಿಂದ ಹಾಗೆ ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಅಂದರೆ ನೀವು ಕಾಯಿನ ಕೊಬ್ಬರಿಕಾಯಿ ಥರದ್ದು ಹಾಕಬೇಡಿ, ಏನು ತುಂಬಕಾಯಿ ಇರುತ್ತಲ್ಲ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಕೈ ಬಿಡ್ದೇನೆ ಈ ರೀತಿ ಅನ್ನಕ್ಕೆ ಹಾಕಿ ಕಲಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.